ಹಾಯ್, ನಮಸ್ಕಾರ. ಸೊ ಅಂತೂ ಇಂತೂ ರಾಮಾಯಣ ಟ್ರೈಲರು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಆ್ಯಂಡ್ ರಿಲೀಸ್ ಆಗಿರೋದು ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ರಿಲೀಸ್ ಆಗಿದೆ 4:15 ಟ್ರೈಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಕಂಪ್ಲೀಟಾಗಿ ಮಾತಾಡೋಣ. ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಏನಪ್ಪ ಇದು ಬೆಳಗ್ಗೆನೇ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಅಂತಂದರೆ, ಆ್ಯಕ್ಚುಲಿ ನಮ್ಮ ಕಲ್ಚರ್ ಆಗಿರ್ಬೋದು, ಟ್ರೆಡಿಷನ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ಒಂದು ಬ್ರಹ್ಮ ಮುಹೂರ್ತಕ್ಕೆ ಒಂದು ತುಂಬಾ ವ್ಯಾಲ್ಯೂ ಇದೆ. ಹಾಗಾಗಿ ಈ ಟ್ರೈಲರ್ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದರೆ ಈ ಟ್ರೈಲರ್ ಬಂದ್ಬಿಟ್ಟು ಪಾರ್ಟ್ 1 ಆಗಿರುತ್ತೆ. ಸೊ ಪಾರ್ಟ್ 2 ನೆಕ್ಸ್ಟಿಗೆ. ಸೊ ಪಾರ್ಟ್ 1 ಟ್ರೈಲರು ಇವಾಗ ರಿಲೀಸ್ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಟ್ರೈಲರ್ ಬಗ್ಗೆ ಮಾತಾಡೋಣ. ಸೊ ವಿಜುವಲ್ಸ್ ಎಲ್ಲ ಹೆಂಗಿದೆ ಪ್ರತಿಯೊಂದನ್ನು ಮಾತಾಡೋಣ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇವಾಗ ರಾಮ ಬಂದು ರಣವೀರ್ ಕಪೂರ್ ಮತ್ತು ರಾವಣ ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಇದೊಂದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ಆ ಒಂದು ಮೀಸೆ ಆಗಿರ್ಬೋದು, ಆ ಬಿಯರ್ಡು, ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ರಾವಣ ಅಂತ ಕಣ್ಮುಂದೆ ಬಂದರೆ ಸೊ ಇದೊಂದು ಮೇಯ್ನಾಗಿ ಕಾಣುತ್ತೆ. ಮತ್ತು ನಮ್ಮ ಲಕ್ಷ್ಮಣ ಕ್ಯಾರೆಕ್ಟರ್ ಮಾಡಿರೋದು ರವಿ ಅವರು ಲಕ್ಷ್ಮಣ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೀತಾ ಮಾತೆ ಬಂದ್ಬಿಟ್ಟು ಸಾಯಿ ಪಲ್ಲವಿ ಅವ್ರು ಮಾಡಿದ್ದಾರೆ. ಮಹಾದೇವ ಶಿವನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಮೋಹಿತ್ ರೈನಾ ಅಂತ ಮಾಡಿರೋದು. ಮೇಯ್ನ್ ಆಗಿ ಹನುಮಾನ್ ಕ್ಯಾರೆಕ್ಟರು, ಈ ಹನುಮಾನ್ ಕ್ಯಾರೆಕ್ಟರ್ ಮಾಡಿರೋದು ಬಂದ್ಬಿಟ್ಟು ಸನ್ನಿ ಡಿಯೋಲ್ ಮಾಡಿರೋದು. ಮತ್ತು ಟ್ರೈಲರಲ್ಲಿ ತುಂಬಾ ಹೈಲೈಟ್ ಆಗಿಲ್ಲ. ಆ್ಯಂಡ್ ಮಂಡೋದರಿ ಕ್ಯಾರೆಕ್ಟರ್ ಬಂದು ಕಾಜಲ್ ಅಗರ್ವಾಲ್. ಸೊ ಶೂರ್ಪನಖ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ರಾಕುಲ್ ಪ್ರೀತ್ ಸಿಂಗ್ ಬಂದು ಶೂರ್ಪನಖ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಗೋವಿಲ್ ಬಂದ್ಬಿಟ್ಟು ದಶರಥ ಅವರ ಕ್ಯಾರೆಕ್ಟರ್ ಮಾಡಿರೋದು. ಇನ್ನು ಕೈಕಸಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಶೋಭಾನ ಮಾಡಿದ್ದಾರೆ. ಸೊ ಶೋಭಾನ ಅವರು ಮೇಯ್ನ್ ಆಗಿ ನಮ್ಮ ಯಾವುದು ಕಲ್ಕಿ ಮೂವಿ ಬಂತಲ್ಲ, ಪ್ರಭಾಸ್ ಕಲ್ಕಿ ಮೂವಿ, ಅದರಲ್ಲೂ ಶೋಭಾನ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕೈ ಕ್ಯಾರೆಕ್ಟರ್ ಮಾಡಿರೋದು ಲಾರಾ ಡುಟ್ಟಾ ಅಂತ ಮಾಡಿದ್ದಾರೆ. ಇಂದ್ರದೇವನ್ ಕ್ಯಾರೆಕ್ಟರ್ ಮಾಡಿರೋದು ಕುನಾಲ್ ಕಪೂರ್ ಬಂದು. ಇನ್ನು ಮಂಥರ ಕ್ಯಾರೆಕ್ಟರ್ ಬಂದ್ಬಿಟ್ಟು ಶಿವ ಚಡ್ಡಾ ಅಂತ ಮಾಡಿದ್ದಾರೆ. ಕೌಸಲ್ಯನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇಂದಿರಾ ಕೃಷ್ಣನ್ ಅಂತ ಮಾಡಿದ್ದಾರೆ. ಈ ಮೂವಿಗೆ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್, ಮ್ಯೂಸಿಷಿಯನ್ ಎಲ್ಲ ಮಾತಾಡೋಣ ಅಂತಂದ್ರೆ, ಸೊ ಡೈರೆಕ್ಟರ್ ಬಂದ್ಬಿಟ್ಟು ನಿತೀಶ್ ತಿವಾರಿ ಅವ್ರು ಮಾಡಿರೋದು. ಮತ್ತೆ ಈ ಮೂವಿಯ ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮಿತ್ ಮಲ್ಹೋತ್ರಾ. ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದು AR ರೆಹಮಾನ್ ಮತ್ತೆ ಹನ್ಸ್ ಜಿಮಾರ್ ಅಂತ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತೆ ಇದು ಪ್ರೊಡಕ್ಷನ್ ಬಂದ್ಬಿಟ್ಟು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದೇ ಪ್ರೊಡಕ್ಷನ್. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಎಲ್ಲ ಪ್ರೊಡಕ್ಷನ್. ಇನ್ನು ಟ್ರೈಲರ್ ಬಗ್ಗೆ ಮಾತಾಡಬೇಡ. ಸುಮಾರು ಜನ ಟ್ರೈಲರ್ ನೋಡಿದಿರೋದು ಅನ್ಸುತ್ತೆ. ಯಾರು ಟ್ರೈಲರ್ ನೋಡಿಲ್ಲ ಟ್ರೈಲರ್ ನೋಡ್ಕೊಂಡ್ಬಂದು ಟ್ರೈಲರೇ ಲೆವೆಲಿಗೆ ಇದೆ ಅಂತಂದರೆ ಇನ್ನು ಮೂವಿ ಇನ್ನು ಯಾವ ಥರ ಇರ್ಬೋದು. ಈ ವಿಜುವಲ್ಸ್ ಆಗಿರ್ಬೋದು, VFX ತುಂಬಾ ವರ್ಕ್ ಆಗಿದೆ ಅಂತ ಹೇಳ್ಬೋದು ಇದರಲ್ಲಿ. ಸೊ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲೂ VFX ಆ್ಯಡ್ ಮಾಡಿದ್ದಾರೆ. ಎಲ್ಲೂ ಆ ಥರ ಗೊತ್ತಾಗಲ್ಲ, ಅಂದರೆ ವಿಜುವಲ್ಸ್ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಓಕೆ, ಈಗ ಟ್ರೈಲರ್ ಬಗ್ಗೆ ಮಾತಾಡ್ಕೊಂಡ್ಬರೋಣ. ಹೆಂಗಿದೆ ಮತ್ತು ಮ್ಯೂಸಿಕ್ ಎಲ್ಲ ವರ್ಕ್ ಆಗೈತೆ. ಸೊ ಪ್ರತಿಯೊಂದೂ ಈಗ ನಮ್ಮ ರಾಮಾಯಣ ಟ್ರೈಲರ್ನ ಮಾತಾಡ್ಕೊಂಬರೋಣ. ಸ್ಟಾರ್ಟಿಂಗ್ ಎಂಟ್ರಿನೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ರಾಜ ಅಂತ ಬರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಟ್ರೈಲರಲ್ಲಿ ಸ್ಟಾರ್ಟಿಂಗು ಏನೋ ಒಂದು ಸೌಂಡ್ ಇದೆ, ಮುಗಿದ ಮೇಲೂ ಅಷ್ಟೇ ಸ್ಟ್ರೆಂತ್ ಇದೆ ಆ ಒಂದು ಕ್ಯಾರೆಕ್ಟರ್ಗೆ. ಅಂದರೆ ಸ್ಟಾರ್ಟಿಂಗು ರಾವಣನೇ ಬರೋದು ಆ್ಯಂಡ್ ಲಾಸ್ಟ್ ಕೂಡ ರಾವಣನೇ ಬರೋದು. ಅಷ್ಟೇ ಸ್ಟ್ರೆಂತ್ ಇದೆ ಆ ಕ್ಯಾರೆಕ್ಟರ್ಗೆ. ಎಲ್ಲೂ ವೀಕ್ ಆಗಿ ತೋರಿಸೇ ಇಲ್ಲ. ಸೊ ಸ್ಟಾರ್ಟಿಂಗ್ ಬರ್ತಾ ಇದ್ದಂಗೆ ಒಂದು ಫೈಟ್ ಆಗೋಗ್ಬಿಡೋದೆ. ಸೊ ಬಂದಾದ್ಮೇಲೆ ಫಸ್ಟ್ನೇದೇ ಒಂದು ಫೈಟು, ಇಷ್ಟು ಅದಾದಮೇಲೆ ರೆಡಿ ಆಗ್ತಾರಪ್ಪ ರಾವಣ ಒಂಥರ. ಸೊ ರೆಡಿ ಆಗೋದು, ಸೊ ಆಭರಣ ಹಾಕ್ಕೊಂಡು ಆ ಕಾಸ್ಟ್ಯೂಮು, ರಾವಣನ್ ಗೆಟಪ್ ಹಾಕೊಂಡ ತಕ್ಷಣ ರಾವಣನ್ ವಿಜುವಲ್ ಯಾವ ಥರ ಬರುತ್ತೆ ಅಂದರೆ ಆ ಥರ ಒಂದು ವಿಜುವಲ್ ಬರುತ್ತೆ ಮುಂದೆ. ನೆಕ್ಸ್ಟು ಈ ಐರಾವತ, ಆ ವೈಟ್ ಎಲಿಫೆಂಟು ಇದರಲ್ಲಿ ಯೂಸ್ ಮಾಡ್ಬಿಟ್ಟಿದ್ದಾರೆ. ಜ್ಯೇಷ್ಠ ಪುತ್ರ ಅಂತ ಬರುತ್ತೆ, ಅವ್ನು ಕುದುರೆಲಿ ಬರೋದು, ಅಂದರೆ ಆ ಒಂದು ವಿಜುವಲ್ಲು. ನೆಕ್ಸ್ಟು ರಾಮ ಎಂಟ್ರಿ ಬರೋದು. ಸುಮಾರು ಜನ ರಣವೀರ್ ಕಪೂರ್ಗೆ ರಾಮನ್ ಕ್ಯಾರೆಕ್ಟರ್ ಯಾಕೋ ಸೆಟ್ ಆಗ್ತಿಲ್ಲ ಅಂತ ಅನ್ಕೋಬೋದು. ಬಟ್ ಈ ಟ್ರೈಲರ್ ನೋಡಿದ್ಮೇಲೆ ಸೊ ಪರ್ಫೆಕ್ಟಾಗಿ ಸೆಟ್ ಆಗಿದೆ ಅಂತಲೇ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಟ್ರೈಲರಲ್ಲಿ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ. ರಾಮ ಫುಲ್ ಕಂಪ್ಲೀಟ್ ಶೇವ್ ಆಗಿರ್ಬೋದು. ಅದ್ರ ಆಪೋಸಿಟ್ಟು ನಮ್ಮ ಯಶ್ ಅವ್ರದ್ದು ಫುಲ್ ಬಿಯರ್ಡು, ಮೀಸೆ. ಸೊ ನೆಕ್ಸ್ಟು ಲೆವೆಲ್ಲು ರಾವಣನ ಕ್ಯಾರೆಕ್ಟರ್ಗೆ. ರಾಮ ಧ್ಯಾನ ಕೂತ್ಕೊಂಡಿದ್ದಾಗ, ಕೈ ಮುಕ್ಕೊಂಡಿದ್ದಾಗ ವಿಜುವಲ್ ನೋಡಿರ್ತೀರ. ಸೊ ಅದು ತುಂಬಾ ವರ್ಕ್ ಆಗಿದೆ. ಅದು ಸಖತ್ತಾಗಿ ಬಂದಿದೆ. VFX ಆಗಿರ್ಬೋದು ಅಥವಾ ಆ ಒಂದು ವಿಜುವಲ್ ಸೂಪರಾಗಿ ಕಾಣುತ್ತೆ. ಸೊ ಇದಾದಮೇಲೆ ಇನ್ನು 14 ವರ್ಷ ವನವಾಸ. ಈ 14 ವರ್ಷ ವನವಾಸ ಅಂತ ಇದ್ದಂಗೆ ಸೀತೆ ಎಂಟ್ರಿ. ಬ್ಯಾಕ್ಗ್ರೌಂಡು ಗೋಲ್ಡು ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತು ಗೋಲ್ಡು ಮತ್ತು ರೆಡ್ಡಿಗೆ ಕಾಂಬಿನೇಷನ್ ಮಾತ್ರ ಚೆನ್ನಾಗಿ ತೋರಿಸಿದ್ದಾರೆ. ಸೀತೆ ಎಂಟ್ರಿ ಆಗುತ್ತೆ. ಸೊ ತುಂಬಾ ಎಮೋಷನ್ ಆಗಿ ತೋರಿಸಿದ್ದಾರೆ ಅದನ್ನು. ಸೊ ನಮ್ಮ ಕಲ್ಚರಲ್ಲಿ ಮೇಯ್ನಾಗಿರಬೇಕು ಅಂತ ಅಂದರೆ, ಸೊ ಗಂಡ ಹೆಂಗಿರ್ತಾನೆ ಅದೇ ಥರ ಹೆಂಡ್ತಿ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ಮೇಯ್ನಾಗಿ ಇದರಲ್ಲಿ ತೋರಿಸಿದ್ದಾರೆ. ಎಷ್ಟೇ ಕಷ್ಟ ಆದರೂ ಜೊತೆಲಿ ಹೋಗೋಣ ಅನ್ನೋದು ಒಂದು ಬರುತ್ತಲ್ಲ, ಅದೇ ಥರ ಸೀತೆ ಇದರಲ್ಲಿ
ತೋರಿಸಿರೋದು. ಅಂದರೆ ಅಷ್ಟೊಂದು ಎಮೋಷನ್ ಆಗಿ ತೋರಿಸಿರೋವಂಥದ್ದು. ಆದಮೇಲೆ 14 ವರ್ಷ ವನವಾಸಕ್ಕೆ ರಾಮ ಸೀತೆ ರೆಡಿಯಾಗಿ ಹೋಗ್ತಾರೆ. ಇನ್ನು ಆ್ಯಸ್ ಯೂಶುವಲ್ ನಿಮಗೆಲ್ಲ ಗೊತ್ತಿರುತ್ತೆ, ಇನ್ನು ಶೂರ್ಪಣಖನ ಎಂಟ್ರಿ. ಸೊ ಶೂರ್ಪಣಖನ ಎಂಟ್ರಿ ಮಾತ್ರ ಆ್ಯಂಡ್ ಸೀತೆ ಹೇಳೋದು ಪರವಶಲಾಗಿದ್ದಾಳೆ ಅಂತ ಹೇಳ್ತಾರಲ್ಲ, ಅದು ಚೆನ್ನಾಗಿದೆ. ರಾಮ್ಗೆ ಡೈರೆಕ್ಟ್ ಆಗಿ ಅದು ಹೇಳೋ ಅಂಥದ್ದು. ಅದೇ ಟೈಮಲ್ಲಿ ಇಮಿಡಿಯೇಟ್ ಆಗಿ ಮೂಗ್ನ ಕತ್ತರಿಸ್ತಾರಲ್ಲ, ಅದು ಹಾವ್ ವಿಜುವಲ್ ಅಲ್ಲೇ ಅದು ಮೇನ್ ಆಗಿ ಗ್ಲಿಮ್ಸ್ ಏನುತ್ತೆ ಅಂದರೆ ಆ ಗ್ಲಿಮ್ಸ್ ಅದ್ರಲ್ಲಿ ತೋರಿಸಿದ್ದಾರೆ. ಇನ್ನು ಪುಷ್ಪಕ ವಿಮಾನದ ಬಗ್ಗೆ ಮಾತಾಡಲೇಬೇಕು. ಸೊ ಪುಷ್ಪಕ ವಿಮಾನ ಯಾವ ಥರ ಅಂದರೆ, ಸೊ ಪುಷ್ಪ ಅಂತ ಅಂದರೆ ಹೂವು ಯಾವ ಥರ ಇರುತ್ತೆ ಅದ್ರ ಥರನೇ ವಿಮಾನ. ಅದು ನೇಮಿಗೆ ಮತ್ತು ಹಾರಾಡೋ ವಿಮಾನಕ್ಕೆ ಸೊ ಸಿಂಕ್ ಆಗುತ್ತೆ. ಸೊ ಇದಿಷ್ಟೆಲ್ಲ ಆದಮೇಲೆ ರಾವಣನ ಮಧ್ಯ ಯುದ್ಧ ನಡಿಬೇಕು. ಯುದ್ಧ ನಡೆಯೋದಕ್ಕೆ ಸೀತೆನ ಕರ್ಕೊಂಡು ಹೋಗಿರ್ತಾರೆ. ಶೂರ್ಪಣಖ ಬಂದು ಇಲ್ಲಿ ಈ ಥರ ಮೂಗು ಕಟ್ಟಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ರಾವಣ ಸೇಡ್ ತೀರಿಸ್ಕೋಬೇಕಲ್ಲ ಈಗ. ಸೊ ಹಂಗಾಗಿ ಇವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ ಸೀತೆನ ಪುಷ್ಪಕ ವಿಮಾನದಿಂದ ಕರ್ಕೊಂಡು ಹೋಗೋ ವಿಜುವಲ್ ಮಾತ್ರ ಇನ್ ಡೆಪ್ತ್ ಆಗಿ ತೋರಿಸ್ತಾ ಇದ್ದಾರೆ. ಅದನ್ನ ಪಾರ್ಟ್ 1 ಬಂದು ಇದಾಗಿರುತ್ತೆ. ಆ್ಯಂಡ್ ಪಾರ್ಟ್ 2 ಏನು ಕನ್ಕ್ಲೂಷನ್ ಇಕ್ಬೋದು ಅನ್ನೋದು ಕನ್ಫ್ಯೂಷನ್, ಅಂದರೆ ಅದೊಂದು ವೆರಿ ಕ್ಯೂರಿಯಾಸಿಟಿ ನನಗೆ ಬಂದಿದ್ದು. ಸೊ ಪಾರ್ಟ್ 1ಗೆ ಇಷ್ಟ ಆಗಿರೋದ್ಮೇಲೆ ಪಾರ್ಟ್ 2 ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂದರೆ, ಪಾರ್ಟ್ 1ಅಲ್ಲಿ ಎಲ್ಲಿ ನಿಲ್ಲಿಸ್ಬೋದು ಮೂವಿನ, ಇದೊಂದು ಮೇನ್ ಕನ್ಕ್ಲೂಷನ್ನು. ಇನ್ನು ಜಟಾಯು ಬಗ್ಗೆ ಮಾತಾಡಲಿಲ್ಲ. ಸೊ ಜಟಾಯು ಪಕ್ಷಿ ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಬರ್ತಾ ಇರೋದು, ಅದಕ್ಕೂ ಒಂದು ಕಾಲು ಮತ್ತು ಕೈ ಇರೋವಂಥದ್ದು, ಅದ್ರದ್ದು ವಿಂಗ್ಸ್ ಆಗಿರ್ಬೋದು. ಸೊ ವಿಜುವಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸು. ಸೊ ರಾಮಾಯಣ ಯಾವ ಥರ ಇರುತ್ತೆ ಅಂದರೆ ಟೋಟ್ಲಿ ಕಣ್ಣು ಮುಂದೆ ಬರೋಕೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ಸೊ ಅದಕ್ಕಿಂತ ಚೆನ್ನಾಗಿದೆ ಅಂತ ಅಂದ್ರೂ ತಪ್ಪಾಗಲ್ಲ. ಅಷ್ಟು ಇನ್ನೊಂದು ಹೇಳಲೇಬೇಕು, AR ರೆಹಮಾನ್ ಅವ್ರದ್ದು ಮ್ಯೂಸಿಕ್ ಮಾತ್ರ ತುಂಬಾ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಆ ವಿಜುವಲಿಗೆ ಆ ಮ್ಯೂಸಿಕ್ಕು ತುಂಬಾ ಸಿಂಕ್ ಆಗುತ್ತೆ. ಇನ್ನು ಸ್ಟಾರ್ಟಿಂಗು ಯಾವ ಥರ ಒಂದು ರೋರಿಂಗ್ ಥರ ಬರ್ತಾರೆ ರಾವಣ, ಅದೇ ಥರ ಎಂಡಿಂಗಲ್ಲಿ ಎಲ್ಲೂ ವೀಕ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಥರ ಅಂತ ಅಂತಾರಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಒಂದೇ ಕನ್ಸಿಸ್ಟೆನ್ಸಿ, ಎಲ್ಲ ಕ್ಯಾರೆಕ್ಟರ್ಗಳ್ದು ಎಲ್ಲೂ ವೀಕ್ನೆಸ್ ಕೊಟ್ಟಿಲ್ಲ, ಎಲ್ಲ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಮೂವಿ ಬಂದ್ಬಿಟ್ಟು ಸುಮಾರು ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ವರ್ಲ್ಡ್ ವೈಡು ರಿಲೀಸ್ ಆಗಿರೋದು. ಇದೇನಪ್ಪ ಟ್ರೈಲರ್ ನೋಡಿದ್ರೆ ಅಷ್ಟು ಬೇಗ ಲಾಂಚ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅಷ್ಟು ಬೇಗ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಸೊ ಮಲ್ಕೊಂಡಿರುವಾಗಲೇ ಅವನು ಒಂದು ರಾಮ ಅಂತಂದರೆ ಯಾವ ಥರ ಫೀಲ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕಾಗಿರ್ಬೋದು, ಅಥವಾ ನಮ್ಮ ಕಲ್ಚರ್ ಪ್ರಕಾರ, ಅಂದರೆ ನಮ್ಮ ಒಂದು ಕಲ್ಚರು ಸನಾತನ ಏನಿದೆ ಆ ಪ್ರಕಾರ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಲಾಂಚ್ ಮಾಡಿದ್ದಾರೆ 4:15ಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಪ್ರೀವಿಯಸ್ ನೋಡೋಣ ಅಂತ ಅಂದರೆ, ಸೊ ರಾಮಾಯಣ ಮೂವಿ ಸುಮಾರು ಮೂವಿಗಳು ಬಂದಿದ್ದಾವೆ. ಆ್ಯಂಡ್ ಸುಮಾರು ನಾಟಕಗಳ್ನು ನೋಡಿರ್ತೀರ, ಆ್ಯಂಡ್ ಸುಮಾರು ಕಡೆ ಕಥೆನೂ ಕೇಳಿರ್ತೀರ. ಬಟ್ ಈ ವಿಜುವಲ್ ಇಟ್ಕೊಂಡು ಒಂದು ಮೂವಿ ಮಾಡಬೇಕು ಅಂತ ಬಂದಿರೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಬಿಫೋರ್ ದಟ್ ಇದ್ರ ಹಿಂದೆ ನೋಡಬೇಕು ಅಂತ ಅಂದರೆ ಆದಿಪುರುಷ್ ಬಂದಿದೆ ಅಲ್ಲ. ಸೊ ಆದಿಪುರುಷಲ್ಲಿ ಸುಮಾರು ಜನ ಮೂವಿನ ಒಪ್ಕೊಂಡ್ರು, ಸುಮಾರು ಜನ ಮೂವಿನ ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ. ಸೊ ತುಂಬಾ ವಿಜುವಲ್ಲು ಒಂಥರ ಅಷ್ಟು ಕನೆಕ್ಟ್ ಆಗಲಿಲ್ಲ ಅಂತ ಅನಿಸುತ್ತೆ ಜನಗಳಿಗೆ. ಬಟ್ ಈ ಮೂವಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸೊ ಯಾಕೆಂದರೆ ಆ ಒಂದು ವಿಜುವಲ್ಲು, ಆ ಒಂದು VFX ಆಗಿರ್ಬೋದು, ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಮಾತ್ರ ಯಶ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ರಾಮನ್ ಕ್ಯಾರೆಕ್ಟರ್ ಆಗಿರ್ಬೋದು. ಬಟ್ ರಾಮನ್ ಕ್ಯಾರೆಕ್ಟರ್ ಅಂತ ಬಂದಾಗ ಸೊ ಅಲ್ಲಿ ಸ್ಟಾರ್ಟಿಂಗು ಏನೋ ಕನೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ರಾಮನ್ ಕ್ಯಾರೆಕ್ಟ್ರು ಮಾಡಿಸ್ತಾರ ಇದೆ, ತುಂಬಾ ಚೆನ್ನಾಗಿ ಬಂದಿದೆ. ಆದಿಪುರುಷ್ ಆ ಥರ ಅಂತೂ ಇವೇ ಇಲ್ಲ. ಸೊ ಕಂಪ್ಲೀಟ್ಲಿ ಚೆನ್ನಾಗಿದೆ. ಓಕೆ, ಸೊ ಇದಿಷ್ಟು ಇವತ್ತಿನ ರಿವ್ಯೂ ಆಗಿತ್ತು. ಓಕೆ, ಇನ್ನು ಮೂವಿ ನಾವು ವೆಯ್ಟ್ ಮಾಡ್ತಾ ಇದ್ವಿ, ಆ್ಯಂಡ್ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಇನ್ನು ದೀಪಾವಳಿ ಟೈಮು. ಸೊ ಇನ್ನೂ ಸೂಪರಾಗಿ ರಿಲೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಸುಮಾರು ಜನ ನಮ್ಮ ವಯಸ್ಸಾಗಿರೋರಿಗೆ, ಅಥವಾ ನಮ್ಮ ಹಿರಿಯವ್ರಿಗೆ, ತುಂಬ ಏಜ್ ಆಗಿರೋರಿಗೆ ಈ ಮೂವಿ ತುಂಬಾ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಪ್ರತಿಯೊಬ್ಬರು ಅವ್ರವ್ರ ಫ್ಯಾಮಿಲಿಲಿ ಯಾರ್ಯಾರು ತುಂಬಾ ದೊಡ್ಡವ್ರು ಇರ್ತಾರೆ, ಅವ್ರ ಜೊತೆ ಹೋಗಿ ಮೂವಿ ನೋಡಿದ್ರೆ ಅಯ್ಯಪ್ಪ ತುಂಬಾ ಖುಷಿ ಆಗ್ತಾರೆ ಅವ್ರಿಗೂ ಕೂಡ, ನಿಮಗೂ ಕೂಡ ಖುಷಿ ಆಗ್ಬೋದು. ಓಕೆ, ಇದಿಷ್ಟು ಈ ವಿಡಿಯೋದ ರಿವ್ಯೂ ಆಗಿತ್ತು. ಅಯ್ಯಪ್ಪ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ, ಈ ಮೂವಿ ಏನಾದರೂ ಹೇಳಬೇಕಾಗಿದ್ರೆ, ಅಥವಾ ಏನಾದರೂ ಹೇಳಲಿಕ್ಕೆ ಸ್ಕಿಪ್ ಆಗಿದ್ರೆ, ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಜೈ ಶ್ರೀರಾಮ್.